ನಮ್ಮ ಎಲ್ಲರ ಒಳಗಡೆ ಒಬ್ಬ ರಾವಣ ಇದ್ದಾನೆ. ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ, ಸಾವಿರಾರು ವರ್ಷದ ಹಿಂದೆ ರಾಮಾಯಣ ನಡೀತಲ್ಲ, ಅವಾಗ ರಾವಣ ಇದ್ದ, ಈಗ ರಾವಣ ಇಲ್ಲ. ಇದು ತಪ್ಪು. ಎಲ್ಲ ಪ್ರತಿಯೊಬ್ಬ ಮನುಷ್ಯರ ಒಳಗಡೆ ಒಬ್ಬ ರಾವಣ ಇದ್ದೇ ಇದ್ದಾನೆ. ಅವನು ಯಾವಾಗ ಬರ್ತಾನಂತ ಹೇಳೋಕ್ಕೆ ಗೊತ್ತಾಗಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಅವನು ಎಲ್ಲರಲ್ಲೂ ಇದ್ದಾನೆ. ಆದರೆ ಅದನ್ನು ತಡೆದಿಡ್ತಿದ್ದೀವಿ. ಯಾರು ತಡೆದಿಡ್ತಿರೋದು ಆ ರಾವಣನ? ನಾವ ಅಲ್ಲ, ನಮ್ಮ ಇಂಡಿಯನ್ ಪೊಲೀಸ್ ಮತ್ತು ಇಂಡಿಯನ್ ಸಂವಿಧಾನ, ಇಂಡಿಯನ್ ಕಾನೂನಿಗೆ ಹೆದರಿ ಆ ರಾವಣ ನಮ್ಮ ಒಳಗಡೆನೇ ಇರ್ತಾನೆ, ಹೊರಗಡೆ ಬರಲ್ಲ. ಆದರೂ ಕೆಲವೊಂದು ಸಮಯದಲ್ಲಿ ಕೆಲವು ಘಟನೆಗಳು ನಡೆದ್ಬಿಡುತ್ತೆ. ಆ ರಾವಣ ಹೊರಗಡೆ ಬಂದು ಕೆಲವು ಈಗ ನಾವು ನೋಡ್ತೀವಲ್ಲ ಘಟನೆಗಳು ನಡೆದು, ಯಾರೋ ಅಲ್ಲೆಲ್ಲ ಮರ್ಡರ್ ಮಾಡಿದ್ರು, ಇಲ್ಲೆಲ್ಲ ಮರ್ಡರ್ ಆಯಿತು, ಅಲ್ಲೆಲ್ಲೋ ಏನೋ ಆಯಿತು. ಇವೆಲ್ಲ ಆಗಕ್ಕೆ ಕಾರಣ ಏನು ಗೊತ್ತಾ? ಆ ರಾವಣ ಹೊರಗಡೆ ಬಂದುಬಿಡ್ತಾನೆ. ಅವನು ಹೊರಗೆ ಬಂದಿದ್ದ ತಕ್ಷಣ ಇವೆಲ್ಲ ಘಟನೆಗಳು ನಡೀತವೆ. ಪ್ರತಿಯೊಬ್ಬ ಮನುಷ್ಯರ ಒಳಗೂ ರಾವಣ ಇದ್ದಾನೆ. ಅದನ್ನು ನಾವು ಪೊಲೀಸಿಗೆ ಹೆದರಿ ಆ ರಾವಣನ ಒಳಗಿಟ್ಟಿರ್ತೀವಿ. ಪೊಲೀಸಿಗೆ ಒಂದು ನಮಸ್ಕಾರ, ಒಂದು ಹ್ಯಾಂಡ್ಸ್ ಆಫ್, ಒಂದು ಧನ್ಯವಾದ. ಯಾಕೆಂದರೆ ಇವತ್ತು ನಮ್ಮ ಸಿಟಿ ಎಲ್ಲ ಇಷ್ಟು ನೆಮ್ಮದಿಯಾಗಿರ್ಬೇಕಂದ್ರೆ ಅದಕ್ಕೆ ಕಾರಣ ನಮ್ಮ ಇಂಡಿಯನ್ ಪೊಲೀಸಿಗೆ ನಾವೆಲ್ಲರೂ ಒಂದು ಧನ್ಯವಾದ ಹೇಳಲೇಬೇಕು. ಯಾಕೆ ಅಂದರೆ ಸ್ನೇಹಿತರೆ, ಆ ದೇವರ ಆದಮೇಲೆ ಎರಡನೇ ಜನರ ರಕ್ಷಣೆ ಮಾಡ್ತಾರೆ ಅಂದರೆ ಅದು ನಮ್ಮ ಪೊಲೀಸೇ. ಅವರು ಹಗಲು ರಾತ್ರಿ ಎಂದಲೇ ಡ್ಯೂಟಿ ನಡೆಸ್ತಾರೆ. ತಮ್ಮ ಫ್ಯಾಮಿಲಿನ ಯಾವುದಾದೋ ಊರಲ್ಲಿ ಬಿಟ್ಟು ಬಂದು ಯಾವುದಾದೋ ಊರಲ್ಲಿ ಹೋಗಿ ಡ್ಯೂಟಿ ಮಾಡಿ ಜೀವನವನ್ನು ನಡೆಸ್ತಾರೆ. ಪೊಲೀಸ್ ಇಲ್ಲದ ಊರು, ಪೊಲೀಸ್ ಇಲ್ಲದ ನಾಡು. ಯಾವ ಥರ ಯೋಚನೆ ಮಾಡಿದ್ದೀರಾ? ಊರಲ್ಲಿ ಪೊಲೀಸ್ ಇಲ್ಲ ಅಂದರೆ ಏನಾಗ್ಬೋದು? ಯಾವ ಥರ ಜನ ಬದುಕ್ಬೋದು? ಯಾರ್ದು ಕೋಲೋ ಅವಂದೇ ಎಮ್ಮೆ ಆಗ್ಬಿಡುತ್ತೆ. ಆದರೆ ಪೊಲೀಸಿಗೆ ಹೆದರಿ ಯಾರೋ ತಮ್ಮ ಕೋಲನ್ನು ಹೊರಗೆ ತೆಗೆಯಲ್ಲ, ಒಳಗಿಟ್ಟಿರ್ತಾರೆ. ಅದೇ ನಮ್ಮ ಪೊಲೀಸಿನ ಪವರ್, ಪೊಲೀಸಿನ ಒಂದು ಶಕ್ತಿ.